ರೇಖಾ ಚಿತ್ರಂ. ಇದು ಜಾಫಿನ್ ಟಿ ಚಾಕೋ ಡೈರೆಕ್ಟ್ ಮಾಡಿ ಆಸಿಫ್ ಅಲಿ ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಹಾಗೆ ಥಿಯೇಟರ್ನಲ್ಲಿ ಹೆವಿ ಸದ್ದನೆ ಮಾಡಿ 75+ ಕ್ರೋರ್ಸ್ ಕಲೆಕ್ಟ್ ಮಾಡಿ ಈಗ OTTಗೆ ಬಂದಿದೆ. ಮಾತಾಡೋಣ ಸಿನಿಮಾ ಹೇಗಿದೆ, ಸಿನಿಮಾ ನೋಡಿ ನಮ್ಗೇನು ಅನಿಸ್ತು ಅನ್ನೋದನ್ನ. ಬನ್ನಿ. ಸ್ಟೋರಿ ಸಿಂಪಲ್ ಗುರು. ಮರ್ಡರ್ ಮಿಸ್ಟ್ರಿ ಸಿನಿಮಾ ಅಂದರೆ ಗೊತ್ತಲ್ವಾ? 40 ವರ್ಷದ ಹಳೆಯ ಡೆಡ್ ಬಾಡಿ ಪೊಲೀಸ್ಗೆ ಸಿಕ್ಕಾಗ ಅದು ಯಾರ್ದು, ಹೇಗೆ ಸತ್ರು, ಇಲ್ಲಿಗೆ ಹೇಗೆ ಬಂತು, ಇದೇ ರಿಟರ್ನ್ ಇನ್ವೆಸ್ಟಿಗೇಷನ್ ಸ್ಟೈಲಿ. ಬಟ್ ಇಲ್ಲಿ ನನಗಿಷ್ಟ ಆಗಿದ್ದು 80ಸ್ನ ಮಲಯಾಳಂ ಶೂಟಿಂಗ್ ಬ್ಯಾಕ್ ಡ್ರಾಪ್. ಆ ಸೆಟ್ ಆಫ್ ಕ್ಲೂಲೆಸ್ ಇನ್ವೆಸ್ಟಿಗೇಷನ್ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಚೂರು ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಸಸ್ಪೆನ್ಸ್ ಜೊತೆ ಎಂಗೇಜಿಂಗ್ ನರೇಷನ್ ಇವೆಲ್ಲ ಇಷ್ಟ ಆಯಿತು. ಮಮ್ಮೂಟಿ ಅವ್ರನ್ನ AI ಮೂಲಕ ತೋರಿಸಿದ ರೀತಿ ಚೆನ್ನಾಗಿತ್ತು, ಒಳ್ಳೆ ಪ್ರಯತ್ನ ಕೂಡ. ಒಬ್ಬ ವ್ಯಕ್ತಿ ಕಾಡಿಗೆ ಹೋಗಿ ನಾನು ಮತ್ತು ನನ್ನ ಫ್ರೆಂಡ್ ಮತ್ತು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಸೇರಿ 40 ವರ್ಷಗಳ ಹಿಂದೆ ಕೊಲೆ ಮಾಡಿ ಡೆಡ್ ಬಾಡಿನ ಇಲ್ಲೇ ಊತಾಕಿದ್ದೀವಿ ಅಂತೇಳಿ ಸಾವನ್ನಪ್ತಾನೆ. ಅಷ್ಟಕ್ಕೂ ಯಾರವನು, ಕೊಲೆ ಮಾಡಿದ್ದು ಯಾರನ್ನ, ಯಾಕೆ, ಹೇಗೆ, ಮಿಕ್ಕಿದೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ದ ಪಾಸಿಟಿವ್ಸ್. ಇಲ್ಲಿನ ಸ್ಕ್ರೀನ್ ಪ್ಲೇ. ಒಂದು ಇನ್ವೆಸ್ಟಿಗೇಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸು ಈ ಸಿನಿಮಾದಲ್ಲಿದೆ. ಒಬ್ಬ ನಾರ್ಮಲ್ ಪೊಲೀಸ್ ಆಫೀಸರ್ ಫೇಸ್ ಮಾಡೋವಂಥ ರಿಯಲಿಸ್ಟಿಕ್ ಕಾನ್ಫ್ಲಿಕ್ಟ್ಸ್ ಸಿಚುವೇಶನ್ಸ್ಗಳನ್ನ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಪ್ರೀ ಇಂಟರ್ವೆಲ್, ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ನಿಮ್ಮನ್ನು ಸರ್ಪ್ರೈಸ್ ಮಾಡುತ್ತೆ. ಸಿನಿಮಾದ ಒಂದೊಂದು ಪಾಯಿಂಟ್ ನಮ್ಮನ್ನು ಕೇಸ್ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಮಾಡುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಇದನ್ನು ಎಕ್ಸ್ಪ್ರೆಸ್ ಮಾಡಿದ ರೀತಿ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಸ್ಟೋರಿ ಸೆಟ್ ಆಫ್ ಮೇಜರ್ ಹೈಲೈಟ್ ಅಂತಲೇ ಹೇಳ್ಬೋದು. ಮರ್ಡರ್ ಕೇಸ್ನ ಮಮ್ಮೂಟಿಯವರ ಸಿನಿಮಾಗೆ ಕನೆಕ್ಟ್ ಮಾಡಿದ ರೀತಿ ತುಂಬ ಯೂನಿಕ್ ಅನ್ನಿಸ್ತು. ಹಾಗೆ ಹೀರೋ ಮತ್ತು ವಿಲನ್ನ ಫೇಸ್ ಆಫ್ ಸಖತ್ತಾಗಿದೆ. ಅಲ್ಲಿನ ಸೆಟ್ ಆಫ್ ಮಾಡಿರೋ ರೀತಿ ಕೂಡ ಚೆನ್ನಾಗಿತ್ತು. ಲಾಸ್ಟ್ವರೆಗೂ ಸಸ್ಪೆನ್ಸ್ನ ಮೇಂಟೈನ್ ಮಾಡಿರೋ ರೀತಿ ಇಂಪ್ರೆಸಿವ್. ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೆ ವ್ಯಾಲ್ಯೂ ಇದೆ. BGM ವಾಸ್ ಗುಡ್. ಸಿನಿಮಾಟೋಗ್ರಫಿ ಆ್ಯಂಡ್ ಎಡಿಟಿಂಗ್ ಡೀಸೆಂಟಾಗಿದೆ. ವಿಂಟೇಜ್, ಕರೆಂಟ್ ಲುಕ್, ಕಾಂಟ್ರಾಕ್ಟ್ಸ್, ಕಲರ್ಸ್ ಇವನ್ನೆಲ್ಲ ರಿಯಲಿಸ್ಟಿಕ್ ಆ್ಯಂಡ್ ಬಿಲೀವಬಲ್ ಆಗಿ ತೋರಿಸಿದ್ದಾರೆ. ದ ನೆಗೆಟಿವ್ಸ್. ಫಸ್ಟ್ ಹಾಫ್ ತುಂಬ ಸಿಂಪಲ್ ಮತ್ತು ಸ್ಲೋ ಆಗಿ ಮುಗಿಸ್ಬಿಡ್ತಾರೆ. ಟಿಪಿಕಲ್ ಮಲಯಾಳಂ ಸಿನಿಮಾದ ಸೆಟ್ ಆಫ್ ಮತ್ತು ಕ್ಯಾರೆಕ್ಟರ್ಸ್ಗಳಿಗೆ ಸಖತ್ ಟೈಮ್ ತಗೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ಗೆ ಬಂದಾಗ ಎಲ್ಲ ಲಿಂಕ್ ಆಗ್ತವೆ, ಆದರೆ ಅದನ್ನು ಇನ್ನೂ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡ್ಬೋದಿತ್ತು. ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ಸ್ ಇನ್ನೂ ಸ್ಟ್ರಾಂಗ್ ಇರಬೇಕಾಗಿತ್ತು. ಪರ್ಫಾರ್ಮೆನ್ಸಸ್ ವೈಸ್ ಆಸಿಫ್ ಅಲಿ, ಅನ್ಸ್ವರನ್ ಆ್ಯಂಡ್ ಮನೋಜ್ ಕಜಯ ಎಲ್ಲರೂ ಸಿನಿಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಆಸಿಫ್ ಅಲಿ ಅವರ ಪರ್ಫಾರ್ಮೆನ್ಸ್ ಇಂಪ್ರೆಸಿವ್ ಅನ್ನಿಸ್ತು. ಓವರ್ ಆಲ್ ರೇಖಾ ಚಿತ್ರಂ ಒಂದು ಯೂನಿಕ್ ಎಥಿಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಆ್ಯಂಡ್ ಡೀಟೇಲ್ಸ್, ಸಸ್ಪೆನ್ಸ್, ಫ್ಯಾಕ್ಟ್ ಇವುಗಳಿಗಾದರೂ ಸಿನಿಮಾ ನೋಡಬೇಕು ಅನಿಸುತ್ತೆ. ಸೊ ಸಿನಿಮಾ ಸೋನಿ ಲೀವ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡ ಆಡಿಯೋ ಕೂಡ ಅವೈಲೇಬಲ್ ಇದೆ. ನೋ ಬ್ಯಾಡ್ ವರ್ಡ್ಸ್, ನೋ ಅಡಲ್ಟ್ ಸೀನ್ಸ್. ಸೊ ನಿಮ್ಗೇನಾದರೂ ಈ ರಿವ್ಯೂ ಇಷ್ಟ ಆಗಿದ್ದರೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಕಮೆಂಟ್ ಹಾಕ್ಬಿಟ್ರಪ್ಪ. ಮತ್ತೊಂದು ರಿವ್ಯೂನಲ್ಲಿ ಸಿಗೋಣ. ಸೈನಿಂಗ್ ಆಫ್, ಶಶಿ.